ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವಾರು. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನ ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಫೆಬ್ರವರಿ 14ರಂದು LNG ಡೇ ಅಂತ ಹೇಳ್ಕೊಂಡು ಈ ವಿದ್ಯಾರ್ಥಿಗಳು ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ. ಆದರೆ ಆ ಆಚರಣೆಯಿಂದಾಗಿ ನಮ್ಮ ಮಕ್ಕಳು ಮನೆಯ ಮಕ್ಕಳು ಇವತ್ತು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ. ಆ ಆಚರಣೆ ದಿನ ಅವರು ಧೂಮಪಾನ, ಮದ್ಯಪಾನ ಅಥವಾ ಮಾದಕ ದ್ರವ್ಯಗಳನ್ನು ಸೇವನೆ ಮಾಡುವಂಥದ್ದು, ಅದೇ ರೀತಿ ಅವರ ಶೀಲವನ್ನು ಕಲ್ಕೊಳ್ಳೋದಿದ್ದರೂ ನಡೀತಾ ಇದೆ. ಇದು ಶಾಲೆಯ ಆವರಣದಲ್ಲಿ ಕೂಡ ಈ ರೀತಿ ನಡೀತಿದೆ. ಇದನ್ನು ನಾವು ಖಂಡಿತ ವಿರೋಧಿಸ್ತೇವೆ. ಈ ಬಗ್ಗೆ ನಾವು ಸೂಕ್ತ ಕ್ರಮ ತೆಗೆದುಕೊಳ್ಬೇಕು. ಯಾಕೆಂದರೆ ಮಕ್ಕಳು ಈ ದಿನದ ಒಂದು ದಿನದ ಪ್ರೇಮಿಗಳ ದಿನಾಚರಣೆ, ಪ್ರೇಮ ಅಂದರೆ ಅದು ಪರ್ಮನೆಂಟ್ ಶಾಶ್ವತವಾಗಿರಬೇಕು. ಆದರೆ ಒಂದಿನ ಪ್ರೇಮಿಗಳ ದಿನ ಅಂತ ಆಚರಣೆ ಮಾಡಿ ಅದನ್ನು ದುರುಪಯೋಗಪಡಿಸಿಕೊಂಡು ಇವತ್ತು ಮಕ್ಕಳು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ, ಅನಾಚಾರ ನಡೀತಾ ಇದೆ. ಇದು ಶಾಲೆಯ ವಿದ್ಯಾರ್ಥಿಗಳು ಖಂಡಿತ ಈ ವಿದ್ಯಾರ್ಥಿಗಳ ದಿಶೆಯಲ್ಲಿ ಮಾಡಬಾರ್ದು. ಅದೇ ರೀತಿ ಶಿಕ್ಷಣ ಸಂಸ್ಥೆಗಳ ಆವರಣ ಕೂಡ ಇದೇ ರೀತಿ ಆಗಬಾರ್ದು. ಈ ಬಗ್ಗೆ ನಾವು ಜಿಲ್ಲಾಧಿಕಾರಿಗಳನ್ನು ಭೇಟಿಯಾಗಿ ಅವರಿಗೆ ನಾವು ಮನವಿಯನ್ನು ಸಲ್ಲಿಸ್ತೇವೆ. ಈ ಶಿಕ್ಷಣ ಸಂಸ್ಥೆಗಳಲ್ಲಿ ಇಲ್ಲಿ ನಡೀತಿರೋಂಥ ಶಿಕ್ಷಣ ಸಂಸ್ಥೆಗಳ ಅವರಿಗೆ ಸೂಚನೆಯನ್ನು ಕೊಟ್ಟು ಅವರು ಈ ರೀತಿ ಮುಂದುವರೆದಿಲ್ಲ ಅವರ ಮೇಲೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಬೇಕೆಂದು ನಾವು ಅವರನ್ನು ವಿನಂತಿಸುತ್ತೇವೆ. ಕೇಸ್ ಕೊಟ್ಟು ನಾವು ಮತ್ತು ಮಂಗಳೂರು ಪೊಲೀಸರ ಒಟ್ಟಿಗೆ ವಯನಾಡಿಗೆ ಹೋದೆವು. ವಯನಾಡಿಗೆ ಹೋಗಿ ಪೊಲೀಸರಲ್ಲಿ ಅವರನ್ನು ಹುಡುಕತೊಡಗಿದರು. ತುಂಬ ಹುಡುಕಿ ಲಾಸ್ಟ್ ಅವರಿಗೆ ಸಿಕ್ಕಿದರೆ ನಮ್ಮಲ್ಲಿ ಹೇಳಿದರು, ನೀವು ಪೊಲೀಸ್ ಸ್ಟೇಷನ್ಗೆ ಬನ್ನಿ, ಇಲ್ಲಿದ್ದಾರೆ ಅವರು ಅಂತ. ನಾವು ಅಲ್ಲಿಗೆ ಹೋದಾಗ ಅಲ್ಲಿ ಪೊಲೀಸರು ನಮ್ಮನ್ನು ಸೈಡಿಗೆ ನಿಲ್ಲಿಸಿ ಹೇಳಿದರು, ನಿಮಗೆ ತುಂಬ ಸಮಯ ಇಲ್ಲ, 5 ನಿಮಿಷ ಸಮಯ ಕೊಡುವುದು. ಅದರಲ್ಲಿ ಅವರು ನಿಲ್ಲಿಕ್ಕಿಲ್ಲ, ಮಾತಾಡಲಿಕ್ಕೆ ಜಾಸ್ತಿ ಜೋರಾಗಿ ಅಳ್ಲಿಕ್ಕಿಲ್ಲ, ಏನು ಗೊಬ್ಬೆ ಹಾಕಲಿಕ್ಕಿಲ್ಲ, ಬೇಗ ಹೋಗಿ ನೋಡಿ ನೀವು ಹೊರಗೆ ಬರಬೇಕು ಅಂತ. ಹಾಗೆ ನಾವು ನೋಡಲಿಕ್ಕೆ ಅಲ್ಲಿ ಒಳಗೆ ಹೋಗಿ ಅವರಲ್ಲಿ ಮಾತಾಡಿದೆವು. ಅವರು ನಾನು ನಿಮ್ಮೊಟ್ಟಿಗೆ ಬರ್ತೇವೆ, ಹಾಗೇನಿಲ್ಲ ಅಂತ ಹೇಳಿದರು. ಅವರು ಏನಿಲ್ಲ, ಒಟ್ಟಿಗೆ ಬರ್ತೇನೆ ಅಂತ ಒಂದು ಲೆಟರ್ ಬರೆದು ಕೊಟ್ಟಳು. ಮತ್ತು ಅವರು ಹೇಳಿದರು, ನಿಮ್ಮಲ್ಲಿ ಅವನಲ್ಲಿ ಕೂಡ ಮಾತಾಡಬೇಕು ಅಂತ ಹೇಳಿದರು. ಅವರಲ್ಲಿ ಮಾತಾಡಿ ಬಂದ ನಂತರ ಅವಳು ಹೇಳ್ತಾಳೆ, ನೀವು ಹೋಗಿ ಅಮ್ಮ, ನಾಳೆ ನಾನು ಬರ್ತೇನೆ ಅಂತ ಚೇಂಜ್ ಮಾಡಿದ್ದಾರೆ. ಅವರು ಏನೋ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ. ಅಲ್ಲಿ ಪೊಲೀಸರ ದೌರ್ಜನ್ಯವೂ ಹೆಚ್ಚಾಗಿತ್ತು. ನಮ್ಮವರನ್ನು ಯಾರನ್ನು ಒಳಗೆ ಬಿಡಲಿಲ್ಲ. ಅವರ ಜನವೆಲ್ಲ ಒಳಗಿದ್ದರು. ನಮ್ಮನ್ನು ನೋಡಿ ನಗಾಡ್ತಿದ್ದರು. ಅದಲ್ಲದೆ ಮಂಗಳೂರು ಪೊಲೀಸಿನವರಿಗೆ ಅಲ್ಲಿ ಮಾತಾಡಲಿಕ್ಕೆ ಕೂಡ ಅಲ್ಲಿ ಅವಕಾಶ ಕೊಡಲಿಲ್ಲ ಅವರು, ಕೇರಳ ಪೊಲೀಸಿನವರು. ಬರ್ತೇನೆ ಅಂತ ಹೇಳಿದ್ದಲ್ಲ ಅವಳು, ಬರೆದು ಕೊಟ್ಟಿದ್ದಲ್ಲ ಫಸ್ಟ್. ಅದನ್ನು ತಿದ್ದಿ ಮತ್ತೆ ಅವರು ಬೇರೆ ಬರೆಸಿದ್ದಾರೆ ಅವರಲ್ಲಿ. ಇದರಲ್ಲಿ ಏನೋ ಅವರು ಮುಸ್ಲಿಮರ ಷಡ್ಯಂತರ ಇದೆ, ಕೇರಳ ಪೊಲೀಸರ ಷಡ್ಯಂತರ ಇದೆ. ಅದರಲ್ಲಿ ಅದು ಸತ್ಯವೇ, ಅದು ಅವರು ಮೋಸ ಮಾಡಿಯೇ ಕೊಂಡು ಹೋದದ್ದು.
ಹೋಗ್ತೇವೆ ನಾವು, ನಮಗೆ ನಮ್ಮ ಮಗಳು ನಮ್ಮ ಕೈಗೆ ಸಿಗುವವರೆಗೆ ಹೋಗ್ತೇವೆ. ಕಾಂಟ್ಯಾಕ್ಟ್ಗೆ ಸಿಗ್ತಾ ಇದ್ದಿಲ್ಲ. ಅದೇ ಶನಿವಾರ ನಾನು ಹೇಳಿದ್ದೇನಲ್ವ, ವಾಟ್ಸಪ್ನಲ್ಲಿ ಅದು ಮೆಸೇಜ್ ಬಂತು ಅಂತ, ಅದನ್ನು ಕೇಳಿದ ನಂತರ ಅವಳು ಸ್ವಿಚ್ ಆಫ್ ಮಾಡಿದ್ದಲ್ವ. ಹಾಗೆ ನಮಗೆ ಗೊತ್ತಾಯಿತು ಅಂತ ಹೇಳಿ ಅವಳು ಕೇಳಿದಾಗ ಅವಳು ಸ್ವಿಚ್ ಆಫ್ ಮಾಡಿದ್ದು, ಮತ್ತೆ ಅವನೊಟ್ಟಿಗೆ ಪರಾರಿಯಾದದ್ದು ಅಂತ. ಇಲ್ಲ, ನೋಟಿಸ್ ಮಾತ್ರ. ಇಲ್ಲ, ಅಲ್ಲಿ ಬಂದ ನಂತರ ಅಲ್ಲ, ಇಲ್ಲಿಂದ ಕಂಪ್ಲೇಂಟ್ FIR ಮಾಡಿ ಅಲ್ಲ ಹೋದದ್ದು. ಅಲ್ಲಿ ಅವರು ಪೊಲೀಸರವರು ಹೇಳಿದ್ದು ನಿಮ್ಮ ಕೇಸ್ ಎಲ್ಲ FIR ಎಲ್ಲ ಇಲ್ಲ, ಇದು ಕ್ಲೋಸ್ ಆಯಿತು, ಇನ್ನೇನು ಕೇಸ್ ಇಲ್ಲ ಅಂತ ಹೇಳಿ ಅಲ್ಲಿಂದ ನಮ್ಮನ್ನು ಬಿಟ್ಟದ್ದು. ಇದೆಲ್ಲ ಸರಿ ಆಯಿತು ಅಂತ ಅವರೊಟ್ಟಿಗೆ ನಮ್ಮನ್ನು ವಯನಾಡು ಪೊಲೀಸಿನವರು ಅವರೊಟ್ಟಿಗೆ ನಿಲ್ಲಿಸಿ ನಮ್ಮಲ್ಲಿ ಫೋಟೋ ಎಲ್ಲ ತೆಗೆದ್ರೆ ಎಲ್ಲ ಸರಿ ಆಯಿತು, ನಿಮ್ಮ ಕೇಸ್ ಎಲ್ಲ ಕ್ಲೋಸ್ ಆಯಿತು. ನರೇಂದ್ರ ಮೋದಿಜಿಯವರು ಕೂಲಿ ಕಾರ್ಮಿಕರಿಗೆ ಕೂಲಿ ಉದ್ಯೋಗ ಖಾತ್ರಿ ಯೋಜನೆ ಕೆಲಸ ಇರ್ತಲ್ಲ, 174 ಇತ್ತು ಕಾಂಗ್ರೆಸ್ ಇದ್ದಾಗ. ಈ ಮೋದಿಜಿಯವರು 379 ಅದಕ್ಕೆ ಈ ಸರಿ ಬರುತ್ತೆ, ಕೊಡಿಸ್ತೀವಿ. ಮೋದಿಜಿಯವರು ಇವತ್ತು ಒಬ್ಬ ಒಂದು ದಿವಸಕ್ಕೆ 170 ಆಗಿದ್ದು 179 ಮಾಡಿದ್ದಾರೆ. 100 ಸೇರಿದ್ದನ್ನ 125 ದಿವಸ ಮಾಡಿದ್ದಾರೆ. ಇದ್ರ ಜೊತೆಗೆ ವರ್ಷಕ್ಕೆ 17,400 ರೂಪಾಯಿ ಸಿಗ್ತದೆ ಇನ್ನು ಕಾಂಗ್ರೆಸ್ ಸರ್ಕಾರ ಇದ್ದಾಗ. ಈಗ ಮೋದಿಯವರು 17,400 ಇತ್ತು ಕಾಂಗ್ರೆಸ್ ಸರ್ಕಾರದಾಗೆ. ಈಗ ಮೋದಿಜಿಯವರು 46,875 ರೂಪಾಯಿ ಮಾಡಿದ್ದಾರೆ. ಈಗ JCB ಕೆಲಸ ಮಾಡಂಗಿಲ್ಲ ತಾಯಿ, ಕೂಲಿ ಕಾರ್ಮಿಕರ ಮಾಡೋದು ಮೋದಿಜಿಯವರು ಸಮಗ್ರವಾಗಿ ಬದಲಾವಣೆ ಮಾಡಿದ್ದಾರೆ. VBG ರಾಮ್ಜಿ ಯೋಜನೆ ನಿಮ್ಗೆಲ್ಲ ಕೆಲಸ ಸಿಗುತ್ತೆ. ಸರಿ ಬಾತೆ ಬಾ, ಈ ಕಡೆ ಬಾತೆ. ಮೋದಿ ಅವರಿಗೆ VBG ರಾಮ್ಜಿ ಯೋಜನೆಗೆ ಕೆಲಸ ಸಿಗುತ್ತೆ. VBG ರಾಮ್ಜಿ ಯೋಜನೆಗೆ, VBG ರಾಮ್ಜಿ ಯೋಜನೆಗೆ ನರೇಂದ್ರ ಮೋದಿ ಅವರಿಗೆ ಹಾತ್ ಜೋಡ್ನೋ ರಾಮ್ ರಾಮ್. ಎಲ್ಲರಿಗೂ ಸಿಗ್ತದೆ ಕೆಲಸ. ಈಗೆಲ್ಲ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.